ಗೈಸ್ ನನಗೆ ಒಳ್ಳೊಳ್ಳೆ ಕಂಟೆಂಟ್ ಸಿಕ್ಕಿರುತ್ತೆ ಅಂದರೆ ನಾನೇ ಮಿಸ್ ಮಾಡಿಬಿಡ್ತೀನಿ. ಕ್ಯಾಮ್ರಾ ಆಫ್ ಮಾಡ್ಕೊಂಡು ಅಂತ ಕೇಳ್ಕೊಂಡು ಕೂತಿದ್ದೀನಿ. ಸುನೇನೋ ಹೇಳ್ತಿದ್ದ ಅಲ್ಲಿ ಗೈಸ್ ಇಬ್ರು ಹೆಲ್ಮೆಟ್ ಹಾಕಿಲ್ಲ. ಅಲ್ಲಿ ನೋಡಿದ್ರೆ ಪೊಲೀಸ್ ಅಲ್ಲೇ ಅವ್ರೆ. ತಲೆಗೆ ಇಳಿಸ್ಕೊಂಬೇಡ ನಡಿ ಅಂತ ಹೇಳಿ ನಡೀತಾ ಇದ್ದೀನಿ. ನಮ್ಮೇನು ಮಾಡಲ್ಲ, ಅಲ್ಲೇ ಇದ್ದಾರೆ, ಫೈನ್ ಹಾಕ್ತಾರೆ ಅಷ್ಟೇ, ಜಾಸ್ತಿ ಹಾಕ್ತಾರೆ. ಏನು ನೋಡಿ ಅಲ್ಲಿ ನಿಂತಿದ್ದಾರೆ. ಇವಾಗ ಕತ್ತಿ ಕಾಸಿಲ್ಲ, ಏನು ಮಾಡ್ತೀರಾ? ಅವರು ಫೈನ್ ಹಾಕೊಂಡಿದ್ರೆ ಫೋಟೋ ಗಿಟೋ ತಕ್ಕೊಂಡು ಫೋಟೋ ತಕ್ಕೊಂಡು ನನಗೆ ಸುಮ್ಮನೆ ಇರ್ತಾರೆ. ಫೋಟೋ ತಕ್ಕೊಂಡು ಚೆನ್ನಾಗಿ ಕಾಣುತ್ತೆ ಗಾಡಿ ನೋಡಿ. ನೀನು ಹೌದಾ? ಇವನು ಆರ್ ಸಿ ಬಿ ಎಲ್ಲ ಕಣ, ಇವ್ನು ಸಿ ಎಸ್ ಕೆ ಎಲ್ಲ ಕಲರ್ ಹಾಕೊಂಡು ನೋಡು. ಸಿ ಎಸ್ ಕೆ ಫ್ಯಾನ್ ಅಲ್ಲ, ಸಿ ಎಸ್ ಕೆ ಫ್ಯಾನ್ ಕಣ. ಏನೋ ಹೆಂಗ್ ಗೊತ್ತವನೇ ಲೋ, ಅವ್ನು ಸಿ ಎಸ್ ಕೆ ಅನ್ಸುತ್ತಲ್ವ ಅವನು. ನೀನು ಆರ್ ಸಿ ಬಿನಾ? ನಾನು ಸಿ ಎಸ್ ಕೆ. ಏಯ್ ನೀನ್ ಕಣ ಸಿ ಎಸ್ ಕೆ. ಲವ್ ಅದು ನನ್ನ ಡ್ರೆಸ್ ಕೊಡೋದು ಸಿ ಎಸ್ ಕೆ ಅಲ್ಲ. ನೀನು ಯಾರು ಫಾನು? ನೀನು ವಿರಾಟ್ ಕೊಹ್ಲಿನ? ಏಯ್ ಅವನು ಧೋನಿ ಫ್ಯಾನ್. ಏಯ್ ಮಗ ನೀನ್ ಧೋನಿ ಫ್ಯಾನ್ ಅಲ್ಲನೋ? ಏಯ್ ನೀನ್ ಧೋನಿ ಫ್ಯಾನ್ ತಾನೆ? ಧೋನಿ ಫ್ಯಾನ್ ತಾನೆ? ಹಾ ಧೋನಿ ಫ್ಯಾನ್ ತಾನೆ? ಧೋನಿ ಫ್ಯಾನಾ? ನೋಡಿ ಇಲ್ಲಿ ಮಗ. ಗೈಸ್ ಈಗ ನಾನು ರೋಡ್ ಹತ್ರ ಹೋಗ್ಬೇಕಂತೆ. ಅಣ್ಣ ರೋಡ್ ಹತ್ರ ಬಂದು ಏನೋ ಸ್ಕಿಡ್ ಹೊಡಿತೀನಿ ಅಂತ ನನಗೆ ತಲೆಗೆ ಹಾಕ್ತಾರೆ ಸರ್ ಹುಡುಗರು. ಅದಕ್ಕೆ ಸೈಲೆಂಟ್ ಸುಮ್ಮನೆ ಮೇಲ್ಗಡೆ ನೋಡಿ ಆಟ ಆಡ್ತಾರೆ. ಅಯ್ಯೋ ಏನಪ್ಪ ಹುಡುಗರು ನನಗೆ ತಲೆಗೆ ಹಾಕ್ತಾರೆ. ಹಾಯ್ ಬರ್ತೀಯಾ ಮಂತ್ರಾಲಯಕ್ಕೆ ಅವನ? ಈಗ ಹೇಳಿದ್ರೆ ಹೆಂಗೋ ಬರೋಣ. ಐಸಾಣಿ ನಮ್ಮ ಮನಜ ಇಲ್ಲ ಅವನೇ ಬರಪ್ಪ ಅವನ. ಈಗ ಹೇಳಿದ್ರೆ ಹೆಂಗೆ ಬರೋಣ? ನಾವು ಈಗಲೇ ಹೊರಟಿರೋದು, ನಮಗೆ ಇನ್ನೂ ಟಿಕೆಟ್ ತಂದಿಲ್ಲ. ಶ್ರೀಪತಿನ ರೆಡಿಯಾಗಿ ನಿಂತಿದ್ದಾನೆ. ಜನರಲ್ ಯಾವ ಟಿ ಸಿ ಬರೋಣ, ಬಂದ್ರೆ ಸ್ಲೀಪರಿಗೆ ಬರ್ತಾರೆ ಅಷ್ಟೇ. ಬಿಲ್ಲಿಂಗ್ ಹೊಡಿತೀಯಾ? ಸಿ ಎಸ್ ಕೆ ನೀನು. ಏಯ್ ಸಿ ಎಸ್ ಆಗೋಣ ನಾವು. ಏಯ್ ಮಗ ನೀ ಸುಳ್ಳು ಹೇಳ್ತೀಯ. ಸಿ ಎಸ್ ಕೆ ಲೋ ಬಾರ ಇಲ್ಲಿ. ನನ್ನ ಹೆಸರೇನು? ಲೋ ಬಾರ ಇಲ್ಲಿ. ಇವಾಗ ಹೆಂಗ್ ಹೊಡಿಬೇಕು ಗೊತ್ತಾ? ನಾಳೆ ನೀವು ಅಪ್ಪಾಜಿ ಹತ್ರ ಹೋಗಿ ಅಪ್ಪಾಜಿ ಟೈರ್ ಹಾಕ್ಸು ಅನ್ಬೇಕು ನೀನು. ಆ ಥರ ಸ್ಕಿಡ್ ಮಾಡಬೇಕು. ಬಾ ಸ್ಕಿಡ್ ಮಾಡು. ಇಕ್ಕಿಯ ನನಗೆ. ನಾಳೆ ಹೋಗ್ಬಿಟ್ಟು ನೀವು ಅಪ್ಪಾಜಿ ಹತ್ರ ಹೋಗ್ಬಿಟ್ಟು ಹೊಸ ಟೈರ್ ಇಲ್ಲ. ಗೈಸ್ ಎಷ್ಟು ಗಂಟೆಗಪ್ಪ ಟ್ರೈನ್ ಇರೋದು? ಟ್ರೈನ್ 9 ಗಂಟೆಗೆ. ಗೈಸ್ 9 ಗಂಟೆಗೇನೋ ಟ್ರೈನ್ ಇರುತ್ತೆ. ಇವಾಗ 7:30 ಟ್ರೈನ್ ಟೈಮ್ 7:30 ಆಗಿದೆ. ಇವಾಗ ಹೋಗ್ಬಿಟ್ಟು ನನ್ನ ಫೋನಿಗೆ ಸ್ವಲ್ಪ ಲೆನ್ಸ್ ಹೊಡೆದೋಗಿದೆ. ಅದನ್ನ ಸ್ವಲ್ಪ ಲೆನ್ಸ್ ಹಾಕಿಸ್ಕೊಂಡು ಊಟ ಗೀಟ ಏನಾರು ಮಾಡ್ಕೊಂಡು ಕಾಣುತ್ತೆ ಸ್ಟಾರ್ಟ್ ಮಾಡಬೇಕು. ಸ್ವಲ್ಪ ಊಟ ಗೀಟ ಮಾಡ್ಕೊಂಬಿಟ್ಟು ಹೋಗ್ಬೇಕು. ಇವಾಗ ಹೋಗ್ಬಿಟ್ಟು 9 ಗಂಟೆ ವರ್ಷೊತ್ತಿಗೆ ಇನ್ನೇನು ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಹತ್ಕೊಂಡು ಬೈಕಿರ್ತೀವಿ. ನೋಡಿ ಶ್ರೀಪತಿನೂ ಇಟ್ಕೊಂಡಿಲ್ವಾ? ನಮ್ಮ ಗಾಬರಿ ತಗೊಂಡಿದ್ದೀನಿ. ನಮ್ಮ ಗಾಬರಿನೂ ಗೈಸ್ ಗಾಬರಿ ಅಲ್ಲ ಗೈಸ್, ಜಿತೇನ್ ಅಂತನು. ನಾನು ಇಟ್ಟಿರೋದು ಅಲಿಯಸ್ ಗಾಬರಿ, ಜಿತೇನ್ ಅಲಿಯಸ್ ಗಾಬರಿ ಅಂತ ಇಟ್ಟಿದ್ದೀವಿ. ಅಂದರೆ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಮುಂದೆ ಹೋಗ್ತಾ ನಿಮಗೆ ನಾನೇನು ಹೇಳೋದು ಬೇಡ. ಬೆಳಗ್ಗೆ ಅಲ್ಲೂ ಗೊತ್ತಾಗುತ್ತೆ, ಮತ್ತೆ ಈ ಟ್ರೈನಲ್ಲೂ ಗೊತ್ತಾಗುತ್ತೆ. ಅಪ್ಪಿ ಒಂದೊತ್ತು ಚಾಲೆಂಜ್ ಕಟ್ಬೇಡ. ನಮ್ಮ ಹತ್ರ ಬೇಡ, ಇವಾಗ ನನ್ನ ಹತ್ರ ಬೇಡ, ಇವ್ರ ಹತ್ರ ಇಟ್ಕೊ ನೋಡು. ನಮ್ಮ ಹತ್ರ ಬೇಡ. ಅಂಗಡಿ ಬೋಂಡ ಕಟ್ಟ ಕಳಿಸ್ತೀವಿ. ಪೊಲೀಸ್ ಶ್ರೀಪತಿ ಬ್ಲಾಗ್ ಮಾಡ್ಕೊಂಡು ನೋಡ್ತಾವ್ರೆ, ಬಟ್ ಸ್ಟಾರ್ಟಿಂಗ್ ಮಾಡೋದು ಗೊತ್ತಾಗ್ತಿಲ್ಲ. ಸ್ಟಾರ್ಟಪ್ಪಲ್ಲಿ ಪ್ರಾಬ್ಲಮ್ ಇದೆ. ಇಲ್ಬಾರಿ ಟ್ರೈನ್ ಬಂದೈತೆ. ಶ್ರೀಪತಿ ನೋಡಿದ್ರೆ ಇನ್ನೂ ಮಾತಾಡ್ಕೊಂಡು ನಿಂತಿದ್ದಾನೆ. ನೋಡಿ ಬಾರಪ್ಪ ಬೇಗ. ಸರಿ ಬಂದಿದೆ ಎತ್ಕೊಂಡು ಹೋಗ್ತಾರೆ. ಅಲ್ಲ ಶಾಲೆ ಮಂದಿರಿ ಅಂತಾರಲ್ಲೇ. ಯಾರು ನಾಚಿಕಡದೆ ಬಿಟ್ಬಿಟ್ಟಿದ್ದೀನಿ ನಾನಂತೂ. ನಾಚಿಕಡದೆ ಬಿಟ್ಬಿಟ್ಟಿದ್ದೀನಿ ಶಾಲೆ. ನಾಚಿಕೆ ಮಾನ ಮರ್ಯಾದೆ ಏನಿಲ್ಲ, ಏನು ಬಿಟ್ಬಿಟ್ರಿ. ಬಿಟ್ಟ ಮೇಲೆ ಎಲ್ಲ ಇಷ್ಟು ಜನ ಇದ್ದಾರೆ ಅಂದ್ರೆ ಇಟ್ಕೊಂಡು ಮಾತಾಡ್ತಿದ್ದೀನಿ ಅಂದರೆ
ಸ್ವಲ್ಪ ಪ್ರಿಪೇರ್ ಆಗ್ತಾ ಇದ್ದೀನಿ ಅಂತ. ಇಲ್ಲ ತುಂಬ ಆಗ್ಬೇಕು. ಆಗ್ತೀರಾ ಬೇಗ ಆಗ್ತೀರಾ. ಗೈಸ್ 3 ಜನಕ್ಕೆ 1 ಟಿಕೆಟ್ ಮಾತ್ರ ಸ್ಲೀಪರ್ ಕೋಚ್ ಬುಕ್ ಆಗಿತ್ತು ಗೈಸ್. ಅದು ಬುಕ್ ಆಗೈತೆ, 1 ಟಿಕೆಟ್ ಮಾತ್ರ ಇದೆ. ಅದು ಇನ್ನಿಬ್ರು ಜನರಲಲ್ಲಿ ಹತ್ತೋಣ ಅಂತ. 3 ಬೇಡ, ಅದಕ್ಕೆ ಬೇಡ ಮಲ್ಕ ಹೋಗೋ ನೀನು ಅಂತಾರೆ. ಇವರಿಬ್ಬರಲ್ಲಿ ಯಾರು ಒಬ್ಬರಿಗೆ ಇಲ್ಲ ನಾನು ಜನರಲ್ಲಿ ಬರ್ತೀನಿ ಅಂತ ಕೂತಾರೆ ಅವರು. ನೋಡಿ ಸ್ಲೀಪರ್ ಟಿಕೆಟ್ ಬುಕ್ ಆಗಿರೋದು ಅದಕ್ಕೆ ಇವನು ಹೋಗಲ್ಲ ಅಂತ ನಾನು ಹೋಗಲ್ಲ ಅಂತ ನಾನು ಹೋಗಲ್ಲ ಅಂತೀನಿ. ಯಾಕೆಂದ್ರೆ ನಮ್ಮೆಲ್ರಿಗೂ 3 ಜನರಲ್ ಬೇಕು. ಹೇಗಂದ್ರೆ ಯಾರು ಇಲ್ಲ ಅಲ್ಲಿ ಯಾರೋ ಬಾಂಬ್ ಹಾಕ್ರಿ. ಯಾರು ಇಷ್ಟು ಹೊರಕ್ಕೆ ಚಿಪ್ಸ ಟ್ರೈನು ಆರೋ ನೋಡಿತ್ತು ಅಂತ ಹೇಳಿ ಸುಮ್ಮನೆ ಹರ್ಕೊಂಡು ಸುಮ್ಮನೆ ನೋಡುವಂತೀನಿ. ಅಮ್ಮಂಟ ಮಾಡ್ದಂಗೆ ಸುಮ್ಮನೆ ಹರ್ಕೊಂಡು ಓಡ್ದಲ್ಲ. ವೀಡಿಯೋ ಮಾಡ್ಕೊಂತೀನಿ. ಶಿವಣ್ಣಂಗೆ ಅರ್ಜೆಂಟ್ ಆಯ್ತಂತೆ, ಇಲ್ಲ ಸಿಕ್ಕಾಪಟ್ಟೆ ಜನ ಅದಕ್ಕೆ ರಿಟರ್ನ್ ಕಳಿಸ್ಬಿಟ್ಟಿದ್ದೆ. ಓಡು 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 ಸಾಣಪ್ಪ ಆಗಲ್ಲ. ಅಕ್ಕರೆಲ್ಲ ನೆಕ್ಸ್ಟೋರೆ ಅರ್ಜೆಂಟ್ ಆದ್ರೆ ಬರ ಹಂಗೆ ಬ್ಯಾಂಕಲ್ಲಿ ಏನು ಜಿಪ್ ಕಡೆ ಹಂಗೆ ಬರ್ತಾರೆ. ಹಂಗೆ ನಮ್ಮೇಲೆ ಎಲ್ಲರೂ ಬಾಟ್ಲು ಕೊಡ್ಬೇಕಿತ್ತು. ತಾಣೈತಿ ಒಯ್ದು ಎಸೆ ಅಂತ ಗೈಸ್. ಯಾರೋ ಅಲ್ಲೇ ಫೈಟಿಂಗ್ ಬಿದ್ದವ್ರೆ ನೋಡ್ರಿ. ಬಿಟ್ಬಿಟ್ಟವ್ರೆ ಸಲ ನಾವು ಓಕೆ ಶಾಂತಿ 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 ವಾಂತಿ ಮಾಡೋಳೆ. ತಿಗ ಬಂದು ಮಹಾಲಕ್ಷ್ಮಿ ವಾಸ ಮಾಡೋ ಜಾಗ. ಯಾರಿಗೂ ಗೊತ್ತಾ? ನನ್ನ ತಿಗ ಇರ್ಬೋದು, ನಿಮ್ಮ ತಿಗ ಆಗಿರ್ಬೋದು, ಮಹಾಲಕ್ಷ್ಮಿನೇ ವಾಸ ಮಾಡೋಂಥ ಜಾಗ. ಬರೆದು ಬಿಟ್ಟು ಬಂದಿತ್ತು ಸ್ವಲ್ಪ ಸಾರ್ಥ ಜಾಸ್ತಿ. ಗೈಸ್ ಇವಾಗ ನೆಹಿತಾಪು ಮಂತ್ರಾಲಯ ಇರೋದ್ರಿಂದ ಇವಾಗ ಎಲ್ಲ ರೆಡಿಯಾಗಿ ನಿಂತವ್ರೆ ಇಳಿಯೋದಕ್ಕೆ. ಹುಲಿ ನೋಡಿ ಇಲ್ಲಿ ಬ್ರೋ ಎಲ್ಲ ರೆಡಿ ಆಗಿದ್ದಾರೆ ಹುಡುಗರು. ನೋಡಿ ಇವನೇ ಸುದ್ದಿ ಆಗಲಿ ವಿಡಿಯೋ ಮಾಡ್ತಿದ್ದೆ ಸುದ್ದಿ ಯಾಕೋ ಗೊತ್ತಿಲ್ಲ. ನೋಡಿ ನಮ್ಮ ಗಾಬರಿ ಎಲ್ಲ ಇಲ್ಲೇ ರೆಡಿಯಾಗಿ ನಿಂತಾರೆ. ಆಮೇಲೆ ಹೋಗ್ಬಿಟ್ಟು ಮನೆಯಲ್ಲ ಸ್ವಲ್ಪ ಮಾಡ್ಬಿಟ್ಟು ಗೈಸ್ ನೋಡಿ ಇವಾಗ ಬಂದಿತ್ತಾಯ್ತು ಮಂತ್ರಾಲಯಕ್ಕೆ. ಈಗ ಹೋಗ್ಬಿಟ್ಟು ಮನೇಲಿ ಹೋಗ್ಬಿಟ್ಟು ಗೀಟ ಮಾಡಿ ಆಯ್ತು ಹಚ್ಕೊಂಡು ನಮ್ಮ ಶ್ರೀಪತಿ ಹುಡುಕ್ಬೇಕು ಗೈಸ್. ಇವಾಗ ಶ್ರೀಪತಿ ಹುಡುಕೊಂಡು ಎಲ್ಲಾನು ಎಲ್ಲ ಪೂರ್ತಿ ಟ್ರೈನ್ ಖಾಲಿ ಆಗಿದೆ. ಇವಾಗ ನಮ್ಮ ಶ್ರೀಪತಿ ಆರಾಮಾಗಿ ಮಲ್ಕೊಳಕ್ ಬಿಟ್ಟಿದ್ದಿ. ಎಲ್ಲಿ ಯಾವ ಬೋಗಿ ಇಲ್ಲತ್ತನೋ ಗೊತ್ತಿಲ್ಲ. ನೋಡ್ಬೇಕು ಇವಾಗ ಬನ್ನಿ ಹೋಗ್ತಾ ಇದೀವಿ. ಅವನ್ನೇ ಫೋನ್ ಮಾಡೋ ಗೈಸ್. ಇಲ್ಲಿ ನೋಡ್ರಿ ಇಲ್ಲಿ ಕಳ್ಳ ಬನ್ನಿ ತಲೆಗಿಲ್ಲಿ ಹೊಡ್ಕೊಂಡು ಬೇಡ. ಹಾಂ ನೋಡಿ ಎಲ್ಲ ಕಳ್ಳನ ಮುಖ ಬಂದಂಗೆ ಬರ್ತಿದ್ದೀವಿ ಗೈಸ್. ನಾವು ಅಲ್ಲಿ ಟ್ರೈನ್ ಅಡೆಗೆ ತೂರ್ಕೊಂಬಂದಿದ್ಕನೋ ಸರಿ ಆಯ್ತು ಗೈಸ್. ಇಲ್ಲಾಂದ್ರೆ ಅಲ್ಲಿಗಾರ ಹೋಗ್ಬೇಕಿತ್ತಂತೆ. ಅಲ್ಲಿ ಹೋಗ್ಬಿಟ್ಟು ಎಲ್ಲ ನಡ್ಕೊಂಡು ಬರ್ಬೇಕಿತ್ತಂತೆ ತಿರ್ಗಾ.
ಹೆಂಗ ಲಾಸ್ಟ್ ತೂರ್ಕೊಂಬಂದಿದ್ಕೆ ಕರೆಕ್ಟಾಗಿ ನೋಡಿ ಲಾಸ್ಟಿನ ಬಂದ್ವಿ ನೋಡಿ. ಶ್ರೀಪತಿ ನಾನು ಎಷ್ಟು ನೋಡಿ ಆಂಧ್ರ ಬಸ್ಗಳೆಲ್ಲ ಇದೇ ಥರ ಇರೋದು ನೋಡಿ. ಎಲ್ಲ ಹಳೆ ಕಾಲದ ಬಸ್ಗಳು. ಹಾಂ ಎಷ್ಟು ನೋಡಿ ಬಸ್ ಡ್ರೈವರ್ಸ್ ಎಲ್ಲ ಯಾವ ಥರ ಮಲಗಿದ್ದಾರೆ ಇಲ್ಲಿ. ಯಾವುದೋ ಇದನ್ನ ಬೇರೆ ಇದೆ ಚಿಕ್ಕದಾಗಿ ನೋಡಿ. ಏನು ಚಿಕ್ಕದಾಗಿದೆ ಮಸೀದಿ ಥರ ಅದೇ ಕಣಪ್ಪ ಮಸೀದಿ ಥರನೇ ಅದು. ಬೇವು ಮರಕ್ಕೆ ಇದನ್ನ ಮಾಡೋರು ನೋಡು ಮಸೀದಿನೆಲ್ಲ. ಹೌದಪ್ಪ ನೋಡದ್ನ ಮುಸ್ಲಿಮ್ಸು ಅಲ್ಲ ಇನ್ನೇನು ಅನ್ಕೊಂಡೆ. ಶ್ರೀಪತಿ ಡಿಪ್ರೆಷನ್ಗೆ ಹೋಗೋನೆ. ಕಟ್ಟೆಲ್ಲ ಇರುತ್ತಲ್ಲ ಅದೇನು. ಇಲ್ಲ ಚಿಕ್ಕ ಮಸೀದಿ ಕಟ್ಟೋದು. ಏನಪ್ಪ ಮಂತ್ರಾಲಯ ಇದ್ದವನೇ ಏನು ಹೇಳ್ತಿಲ್ಲ ಸ್ವಲ್ಪ ಸುಮ್ಮನೆ ಕರ್ಕೊಂಡು ಹೋಗ್ತಾವನಿ. ಟೀ ಬೇಡ ಯಾವ ಥರ ಇದೆ ಜೀವನ ಮಸ್ತಾ. ಸರಿ ಎಲ್ಲ ಕುರಿ ತಂದವ್ರೆ ನೋಡಿ ಇಲ್ಲಿ ಶ್ರೀಪತಿ ಗೈಸ್. ಆಂಟಿರೆಲ್ಲ ಊರಿಗೆ ಹೋಗಿದ್ರಂತೆ, ಅದಕ್ಕೆ ಬೀಗ ಯಾರಿಗೂ ಬೇರೆ ಕೊಟ್ಟಿದ್ರಂತೆ. ಅದಕ್ಕೆ ನಮ್ಮ ಗಾಬರಿ ಇಸ್ಕೊಂಬರಕ್ಕೆ ಹೋಗೋಣ. ಇಸ್ಕೊಂಬಿಟ್ಟು ಸ್ವಲ್ಪ ಹೊತ್ತು ಮಾಡ್ಕೊಂಬಿಡ್ಬೇಕು ಗೈಸ್. ನಮ್ಮ ಗಾಬರಿ ಮದುವೆ ಫೋಟೋಸ್ಗಳು ನೋಡಿ ಇಲ್ಲಿ. ನೋಡಿ ಗೈಸ್ ಮದ್ಲಿಂಗಪ್ಪನ ಫೋಟೋಸ್ಗಳು ನೋಡಪ್ಪ. ಅತ್ತೆ ಮಾವನದು ಅವ್ರಿಬ್ರಾ. ನೀನ್ ಕಪ್ರ ನನ್ನ ಮಗ ಚಂದನಕ್ಕನು ಕರ್ಕೊಂಬರಬಿಟ್ಟು ಏನಪ್ಪ ಚಂದನಕ್ಕನು ಬಂದಿರೇ ಚೆನ್ನಾಗಿತ್ತು ಗೈಸ್. ಬಿಟ್ಟು ಬಂದಾನೆ ಅವ್ರ ಅಣ್ಣನು ಚಂದನಕ್ಕ ಇಬ್ರು ಬಂದಿದ್ರೆ, ಪ್ರವೀಣ ಅಣ್ಣನು ಚಂದನಕ್ಕ ಬಂದಿದ್ರೆ ಚೆನ್ನಾಗಿತ್ತು. ಬಿಟ್ಟು ಒಬ್ಬನೇ ಬಂದ ಫೈನಲಿ ಬಂದು ಮಲ್ಕೊಂಡಿದ್ದೈತೆ. ಇವಾಗ ಬೆಳಗ್ಗೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗ್ಬಿಟ್ಟು ಒಂದು 7 ಗಂಟೆಗೆ ಎದ್ಬಿಟ್ಟು ರೆಡಿ ಆಗಿಬಿಟ್ಟು 8 ಗಂಟೆಗೆ ಅಷ್ಟೊತ್ತಿಗೆ ಹೋಗ್ಬಿಟ್ಟು ದರ್ಶನ ಮಾಡ್ಕೊಂಡು ತಿರ್ಗಾ ಬೇರೆ ಎಲ್ಲರ ಪ್ಲೇಸ್ಗಳು ನೋಡ್ಕೊಂಡು ಹೋಗ್ತಿರ್ಬೇಕು ಗೈಸ್. ಮನೆಗೆ ಬಂದು ಮಲಗಿದ್ದಾಗಿದೆ ನೋಡಿ ಶ್ರೀಪತಿ. ಗೈಸ್ ಬೆಳಗ್ಗೆ ಏನು ಪಟ್ 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 ಅಂತ ಸೌಂಡ್ ಬರ್ತೈತೆ. ಏನಂತ ಸೌಂಡ್ ಏನು ಬಡಿತವ್ರೆ ಅಂತ ನಾನು ನೋಡಿದ್ರೆ ಆ ಕಡೆ ಪಕ್ಕದ ಮನೇಲಿ ರೊಟ್ಟಿ ಬಡಿತಾರಂತ ಗೈಸ್. ಅದು ಏನಪ್ಪ ಪಟ 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 ಅಂತ ಬಡಿತಾರೆ. ಬನ್ನಿ ತೋರಿಸ್ತೀನಿ, ಸೌಂಡ್ ತೋರಿಸ್ತೀನಿ. ಮಲಗಿದ್ದು ನೆತ್ತಿದ್ದೀನಿ ಏನು ಸೌಂಡು. ನೋಡಿ ಅಜ್ಜಿಯಲ್ಲಿ ರೊಟ್ಟಿ ಬಡಿತಾ ಇದ್ದಾರೆ. ನಾನೇನಪ್ಪ ಇದು ಏನು ಹಿಂಗ್ ಬಡಿತವ್ರೆ ಅಂತ ಹೋಗಿ ಅವನು ಕೇಳ್ತಿದ್ದೀನಿ ಏನು ಬಡಿತವ್ರೆ ಅಂತ. ಏನೋ ಸೌಂಡ್ ಅಂತ ನಾನು ಮೀನು ಬರತ್ಲಾಗ ಹೋದ ಏನು ಶ್ರೀಪತಿ ಏನು ಮಾಡ್ತಾರೆ ಅನ್ಕೊಂಡೆ. ನೋಡಿ ರೊಟ್ಟಿ ಬಡಿತವ್ರೆ ಇಬ್ರು ಗಾಬ್ರಿ ಗೈಸ್. ನೀನು ಮಾತ್ರ ಆಗಿದ್ದಲ್ಲ ಸರ್. ಈ ರೂಮು ಹಿಂದಿನ ರೂಮು ಆ ಕಡೆ 2 ಫುಲ್ ಅಟ್ಯಾಚ್ ಇದೆ. ಇದನ್ನ ತಗೊಂಡು ನಾವು ಆ ಕಡೆ ಹೋಗಿ ಈ ಕಡೆ ರೂಮ್ಸ್ ಕೊಟ್ಟು. ಏನದು ಎಲ್ಲ ಅರ್ಧ ಮಾಡ್ತಾರೆ ಒಂಥರ. ಸರಿ ಆಟ 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 ಗೈಸ್. ಇವಾಗ ರೊಟ್ಟಿ ಬಡ್ದಿರೋ ಸೌಂಡ್ ಕೇಳಿಸ್ಕೊಂಡು ಎದ್ಬಿಟ್ಟು ಪಟ 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 ಅಂತ ಬಡಿತೀರಿ ಸರು. ಎದ್ಬಿಟ್ಟು ಇವಾಗ ಸ್ವಲ್ಪ ಹೋಗಿ ಟೀ ಕುಡ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ ಮೂವರು. ನೋಡಿ ಹಸುಗಳು ನೋಡಿ ಎಷ್ಟು ಯಾವ ಥರ ಇದೆ. ಹಾಯ್ ಹಾಯ್ ಮಾಡ್ರು. ಹಾಯ್ ಬಾಯ್. ಹಾಯ್ ಅಂದ್ರೆ ಬಾಯ್ ಅಂತ ಅಲ್ಲ ಗೈಸ್. ನಿಜವಾಗೂ ಲಾಗ್ ಮಾಡೋಕ್ಕೆ ಇದ್ದೇ ಇರೋದನ್ನೇ ನಾನು ಅದಕ್ಕೆ ಗೈಸ್ ನಿಜವಾಗ್ಲೂ ಸೀರಿಯಸ್ಲಿ ನಾನು
ನೆನ್ನೆನೆ ಎಲ್ಲ ವಿಡಿಯೋ ಫೋಟೋಸ್ ಎಲ್ಲ ಡಿಲೀಟ್ ಮಾಡಿಕೊಂಡು ಒಂದು 50 GB ಇತ್ತು ನಾನೆಲ್ಲ ಡಿಲೀಟ್ ಮಾಡಿ ತಂದಿತ್ತು. ಅಷ್ಟು ಎಲ್ಲ ಕ್ಲಿಯರಾಗಿ ಎಷ್ಟು ಮಾಡ್ಕೊಂಡು ತಗೊಂಬಂದಿದ್ದೀನಿ. ನಮಗೂ ಹಿಂಗೆ ಒಂದು ಕೋಲ್ ಕೊಟ್ಬಿಟ್ರೆ ಇನ್ನು ತಿರುಗಿಸ್ಕೊಂಡು ಹಸು ಹೊಟ್ಕೊಂಡು ಹೋಗ್ತಾ ಇರ್ತೀವಿ ಹಿಂಗೆ ಹೋಗಿ ಹಸು ಎಲ್ಲ ಮೇಯಿಸ್ಕೊಂಡು 3 ಫ್ರೀ ಇದ್ದೀವಿ. ಏನಪ್ಪ ಈಗ ಇಂಥ